ಮದ್ವೆ ವ್ಯವಸ್ಥೆ ಎಲ್ಲ ಹೆಂಗ್ಲ ನಡೀತಾ ಐತೆ? ಸರಿಯಾಗಿ ನಡೀತಾ ಐತೆ ಬುದ್ಧಿ. ಆಚಾರ ಮಾತ್ರ ಒಡವೆ ತಂದ್ಕೊಡ್ಲಿಲ್ಲ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳ. ಈ ಜಮೀನ್ದಾರ್ ರುದ್ರೇಗೌಡ್ರ ಮನೆ ಮದ್ವೆ ಅಂದ್ರೆ ನೀನ್ ಯಾಕ್ಲ ಆಚಾರಿ ತಕ್ಕ ಹೋಗ್ಬೇಕು? ಅವನೇ ಒಡವೆ ಎಲ್ಲ ತಕೊಂಡು ಇಲ್ಲಿಗೆ ಬರ್ತಾನೆ. ಓಹೋ, ಬುದ್ಧಿ 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 ಇಲ್ಲಿ ಬಡ್ಡೆ ಇದ್ ನಾನ್ ನೋಡ್ಕತೀನಿ. ನೀನ್ ಮೊದ್ಲು ಆಚಾರಿ ಮನ್ ತಕ ಹೋಗಿದ್ ಬಾ. ಹೋಗು. ಈಗ ತಾನೇ ಹೋಗೋದ್ ಬೇಡ ಅಂದ್ರಲ್ಲ ಬುದ್ಧಿ. ನಾನ್ ಈಗ ಹೋಗ್ ಬಾ ಅಂತೀವ್ನಿ. ಬರೋನ್ ಬರ್ತಾನೆ ಅಂತ ಕಾಯ್ತಾ ಕುಂತ್ರ ಆಗ ಕೆಲ್ಸ ಆಯ್ತದೇನ್ಲ? ಮೊದ್ಲು ಹೋಗಿದ್ ಬಾ. ಹೋಗ್. ಹ್ಞೂ ಆಯ್ತು ಬುದ್ಧಿ. ಲಕ್ಷ್ಮ, ಒಸಿ ಆಚಾರ ಮನೆ ತವ ಹೋಗಿದ್ ಬರ್ತೀನಿ. ಮದ್ವೆ ಆಗಿ ಇವತ್ತಿಗೆ 3 ವರ್ಷ ಆತು. ದೇವಸ್ಥಾನಕ್ಕೆ ಹೋಗ್ ಬರೋಣ ಅಂದೆ. ಮೊದಲು ನಮ್ ದೇವ್ರ ಕೆಲಸ ಮಾಡವ, ಆಮೇಲೆ ನಿಮ್ ದೇವ್ರ ನೋಡವ. ಬರ್ಲಾ? ಬರೋವಾಗ ಒಂದಿಟ್ಟು ಹಾಲ್ ತಕ್ಕಂಬ, ಪಾಯಸ ಮಾಡವ. ಆಗ್ಲೇ ಚಿನ್ನು. ಅವರೇ, ಇದೇನ್ರವ ಬಡವ್ರ ಮನೆ ಬಾಗಿಲು ಕಾಯ್ತಾ ಇದ್ದೀರಿ? ಹೇಳಿ ಕಳ್ಸಿದ್ರು ನಾನೇ ಬರ್ತಾ ಇದ್ದಲ್ರವ. ನಮ್ ಲಕ್ಷ್ಮನು ಸರಿ ಆಗವಳೆ. ನಿಮ್ಮನ್ನ ಇಲ್ಲೇ ನಿಲ್ಸ್ಬಿಟ್ಟು ಬಾಗಿಲು ಹಾಕೊಂಡು ಇವಳು ಏನ್ ಮಾಡ್ತಾವಳೆ ಅಂತ. ಓ ಲಕ್ಷ್ಮ, ನೋಡಿ ಇಲ್ಲಿ ಯಾರು ಬಂದವ್ರೆ ಅಂತ. ಅವರೇ, ಯಜಮಾನ್ರು ಹೇಳಿದ್ರು ಆಚಾರ್ತವ ಹೋಗ್ಬಿಟ್ಟು ಒಡವೆನೆಲ್ಲ ತಕ ಬಂದ್ಬಿಡಪ್ಪ ಅಂತ. ನಾನು ಲಕ್ಷ್ಮಿ ಪಾಯಸ ಮಾಡ್ತೀನಿ, ಹಾಲ್ ತತ್ತಾರಲ್ಲ ಅಂದಿದ್ಲು, ಅದಕ್ಕೆ ಹಾಲ್ ಕೊಟ್ಟಾಗ ಅಂತ ಬಂದೆ ಕಣ್ರವ. ನಾನು ಈಗ ಹೊಂಟೋಗ್ಬಿಡ್ತೀನಿ ಕಣ್ರವ. ಅವರೇ, ನಿಮ್ ಮಗನ್ ಮದ್ವೆಗೆ ಎಲ್ಲಾ ಕೆಲಸ ಮಾಡಿ ಮುಗಿಸ್ಬಿಟ್ಟಿವ್ನಿ. ಚಪ್ರಾಕ್ಸಿವ್ನಿ, ತಿನ್ನಿಸಿ. ಲಕ್ಷ್ಮಿ, ಏನು? ಏನೂ ಇಲ್ಲ. ಈಟ್ ದಿನ ನಿಮ್ ತಾವ ನಿಯತ್ತಿಂದ ಕೆಲಸ ಮಾಡ್ಕೊಂಡಿದ್ದಕ್ಕೆ ನೀವು ನನಗೆ ಸರಿಯಾದ ಬಹುಮಾನ ಕೊಟ್ಬಿಟ್ರಿ. ಸರಿಯಾದ ಬಹುಮಾನ ಕೊಟ್ಬಿಟ್ರಿ. ನೀವು ಕೊಟ್ಟಿರೋ ಬಹುಮಾನ ಹೊತ್ಕೊಂಡು ಹೋಗಾಕೆ ನನಗೆ ಈ ಭುಜ ಸಾಲಕ್ಕಿಲ್ಲ. ಅದಕ್ಕೆ ನಾನು ಇವತ್ತೇ ಹೊಂಟೋಯ್ತೀನಿ. ಅವರೇ, ಅವತ್ತು ಅದ್ಯಾವುದೋ ಹೆಣ್ಮಗಳ ಮಾನ ಉಳಿಸಿದ್ರಿ. ಆದ್ರೆ ಇವತ್ತು ನನ್ನ ಹೆಂಡ್ರಲ್ಲ ಆಗ್ಲಿಲ್ಲ. ಇರ್ಲಿ ಕಣ್ರವ, ಇರ್ಲಿ. ಆ ಕಾಲದಾಗೆ ಸಾಧ್ವಿ ಶಿರೋಮಣಿ ಸಾವಿತ್ರಿ ದೇವಿ ಆ ಯಮಧರ್ಮನ್ ಕಾಲ್ ಹಿಡ್ಕೊಂಡು ತನ್ನ ಗಂಡನ್ ಉಳಿಸ್ಕೊಂಡ್ಲಂತೆ. ನೀವು ಈ ಬಡವನ್ ಮನೆ ಬಾಗಲ್ ಕಾದು ನಿಮ್ ಯಜಮಾನ್ರ ಮಾನ ಕಾಪಾಡ್ಕೊಂಡ್ರಿ. ನೀವು ದೊಡ್ಡವರು ಕಣ್ರವ. ನಿಮ್ ನೆಳ್ಳಾಗಿರೋ ಯೋಗ್ಯತೆನ ಈ ಕೊಡೆ ಹಿಡಿಯೋನು ಆ ತಲೆ ಹಿಡಿಯೋ ಕೆಲಸ ಮಾಡುವಾಗ್ಲೇ ಕಳ್ಕೊಂಬಿಟ್ಟ ಕಣ್ರವ. ನಾನ್ ಬತ್ತೀನಿ ಕಣ್ರವ. ಹಾ, ಬತ್ತೀನಿ ಅಂದ್ರೆ ತಪ್ಪಾಯ್ತದೆ. ನಾನು ಹೋಯ್ತೀನಿ. ನನ್ ಜೀವನ ಸಾರ್ಥಕ ಆಗೋಯ್ತು ಕಣ್ರಿ. ನಿಮ್ಮಂಥವ್ರ 2ನೇ ಸಂಸಾರ ಆಗಿದ್ದಕ್ಕೆ ಸತಿ ಸಾವಿತ್ರಿ ಅನ್ನೋ ಬಿರುದು ಕೊಡಿಸ್ಬಿಟ್ರಿ. ಹೊಲಸು ಮಾಡಿದ್ದು ನೀವು, ಕೆಸರು ಮೆತ್ಕೊಂಡಿದ್ದು ನನ್ನ ಮುಖಕ್ಕೆ.